ಒಂದು ವೇಳೆ ಈ ಬೋರ್ಡನ್ನು ತೆಗೆದು ಇಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಈ ಗೇಟಿಂದ ಆನೆಕಲ್ಲಿಗೆ ಅಥವಾ ಕಾಲೇಜಿಗೆ ಒಂದು ಉಗ್ರವಾದ ಒಂದು ಪ್ರತಿಭಟನೆ ನಂಬ್ಕೊಳ್ತೀವಿ. ನಮ್ಮ ಚಿಕ್ಕಗಡೆ ಗೇಟ್ನ ಬೋರ್ಡನ್ನು ಖಾಸಗಿ ಅವರು ಜಾಹೀರಾತು ಫಲಕ ಮಾಡ್ಕೊಂಡಿದ್ದಾರೆ. ಇವ್ರು ಜಾಹೀರಾತು ಫಲಕ ಮಾಡ್ಕೊಳ್ಳೋದಕ್ಕೆ ಯಾರತ್ತಾದ್ರೂ ಪರ್ಮಿಷನ್ ತಗೊಂಡಿದ್ದಾರಾ, ಟ್ಯಾಕ್ಸ್ ಕಟ್ಟಿದ್ದಾರಾ? ಏನೂ ಮಾಡಲಿಲ್ಲ. ಏಕಾಏಕಿ ದೌರ್ಜನ್ಯವಾಗಿ ಅವರು ಬೋರ್ಡ್ ಹಾಕ್ಕೊಂಡಿದ್ದಾರೆ. ನಮ್ಮ ಬೇಡಿಕೆ ಒಂದೇ, ಈ ಕೂಡಲೇ ಆ ಬೋರ್ಡನ್ನು ತೆರವು ಮಾಡಬೇಕು. ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪೈಕಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನಲ್ಲಿರುವಂತಹ ಅಲಯನ್ಸ್ ವಿಶ್ವವಿದ್ಯಾಲಯವು ಕೂಡ ಒಂದಾಗಿದೆ. ಸದಾ ಒಂದಲ್ಲ ಒಂದು ವಿವಾದದಲ್ಲಿ ಅಲಯನ್ಸ್ ವಿಶ್ವವಿದ್ಯಾಲಯವು ಮುಳುಗಿರುತ್ತದೆ. ಇಲ್ಲಿ ಆಸ್ತಿ ವಿವಾದದಲ್ಲಿ ಈ ಹಿಂದೆ ಅವರ ಸಹೋದರರ ನಡುವೆಯೇ ಒಂದಷ್ಟು ವಿವಾದ ಎದ್ದಿತ್ತು. ಆಗ ಒಂದಷ್ಟು ಗೊಂದಲಗಳಿದ್ದವು, ವಿದ್ಯಾರ್ಥಿಗಳ ಮೇಲೆ ಅದು ನೇರವಾದಂತಹ ಪರಿಣಾಮ ಬೀರಿತ್ತು. ಇದೀಗ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಕಬಳಿಸಿದೆ ಎನ್ನುವಂತಹ ಆರೋಪ ಹಾಗೂ ಅಲಯನ್ಸ್ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂತಹ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಾದಂತಹ ಕರ್ಪೂರು ಗ್ರಾಮ ಪಂಚಾಯಿತಿ ಮತ್ತು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ 7 ಕೋಟಿ ರುಗಳ ತೆರಿಗೆಯನ್ನು ವಂಚಿಸಿದೆ ಎನ್ನುವಂತ ಆರೋಪ ಹಾಗೂ ಸರ್ಕಾರದಿಂದ ನಿರ್ಮಾಣವಾಗಿರುವಂತಹ ಬಸ್ ನಿಲ್ದಾಣಕ್ಕೆ ಅವರ ವಿಶ್ವವಿದ್ಯಾಲಯದ ಹೆಸರನ್ನ ಇಟ್ಟು ಆ ಒಂದು ಗ್ರಾಮದ ಹೆಸರನ್ನ ತೆಗೆದು ಹಾಕುವಂತ ಹುನ್ನಾರ ನಡೆಸಿದ್ದಾರೆ ಎನ್ನುವಂತ ಗಂಭೀರವಾದಂತಹ ಆರೋಪಗಳು ಮತ್ತು ರಸ್ತೆ ಬದಿಯಲ್ಲಿಯೇ ಆ ಒಂದು ವಿಶ್ವವಿದ್ಯಾಲಯದ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾ ಇರೋದ್ರಿಂದ ಇತರೆ ವಾಹನಗಳು ಸಂಚರಿಸೋದಕ್ಕೆ ಸಮಸ್ಯೆ ಆಗುತ್ತೆ ಎನ್ನುವಂತಹ ಗಂಭೀರವಾದಂತಹ ಆರೋಪಗಳನ್ನ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರಾಗಿರುವಂತಹ ಚಿನ್ನಪ್ಪ ಚಿಕ್ಕಾಗಡೆ ಅವರು ಹಾಗೂ ವಕೀಲರು ಮಾಡಿದರು. ಇದರ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರು ಬಸ್ ನಿಲ್ದಾಣದಲ್ಲಿ ಅವರ ವಿಶ್ವವಿದ್ಯಾಲಯದ ಹೆಸರಿಗೆ ಕಪ್ಪು ಮಸಿಯನ್ನ ಬಳಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದ ಪತ್ರಿಕಾಗೋಷ್ಠಿಯ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಏನು ನೂರಾರು ವರ್ಷಗಳಿಂದ ಈ ಗೇಟು ಚಿಕ್ಕಾಗಡೆ ಅಂತಿತ್ತು. ಇತ್ತೀಚೆಗೆ ಬಂದಂಥ ಅಲಿಯನ್ಸ್ ಗೇಟು, ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಈ ಗೇಟು ಇವತ್ತು ಚಿಕ್ಕಾಗಡೆ ಗೇಟನ್ನು ಸಂಪೂರ್ಣವಾಗಿ ಮಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಹಾಗಾಗಿ ಇವತ್ತು ಸರ್ಕಾರದಿಂದ 14 ಲಕ್ಷ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಸರ್ಕಾರಿ ಅನುದಾನದ ಬೋರ್ಡ್ಗೆ ಅಕ್ರಮವಾಗಿ ವಾಮಮಾರ್ಗದಲ್ಲಿ ಇವತ್ತು ಏನು ಅಲಿಯನ್ಸ್ ಗೇಟ್ ಅಂತ ಚಿಕ್ಕಾಗಡೆ ಗೇಟಿಗೆ ಮಸಿ ಬೀಳ್ತಕ್ಕಂಥ ಅಲಿಯನ್ಸ್ ಗೇಟ್ ಅಂತ ಹಾಕ್ಕೊಂಡಿದ್ದಾರೆ. ಈ ಅಲಿಯನ್ಸ್ ಗೇಟನ್ನು ತೆಗಿಬೇಕು ಅಂತಕ್ಕಂಥದ್ದು ಒಂದು. ಎರಡನೇದೇನಪ್ಪ ಅಂದರೆ ನೀವೆಲ್ಲ ನೋಡ್ಬೋದು, ಯಾವುದೇ ಕಾರಣಕ್ಕೂ ಇಲ್ಲಿ ಫುಟ್ಪಾತ್ ಇಲ್ಲ. ಈ ಫುಟ್ಪಾತಲ್ಲಿ ಏನು ಮಾಡಿದರೆ ಎಲ್ಲ ಕಾಲೇಜಿನ ವಾಹನಗಳನ್ನು ನಿಲ್ಲಿಸ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಗೇಟ್ನ ಒಳಗಡೆ ನಿಲ್ಲಿಸ್ಕೋಬೇಕು ಅಂತಕ್ಕಂಥದ್ದು ಇವತ್ತು ಮಾಧ್ಯಮದ ಮುಖಾಂತರ ನಾವು ಇವತ್ತು ವಿಚಾರವನ್ನು ತಿಳಿಸಿದ್ವಿ. ಒಂದು ವೇಳೆ ಈ ಬೋರ್ಡನ್ನು ತೆಗೆದು ಇಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಈ ಗೇಟಿಂದ ಆನೆಕಲ್ಲಿಗೆ ಅಥವಾ ಕಾಲೇಜಿಗೆ ಒಂದು ಉಗ್ರವಾದ ಒಂದು ಪ್ರತಿಭಟನೆ ನಂಬ್ಕೊಳ್ತೀವಿ. ಜೊತೆಗೆ ಈ ಕಾಲೇಜು ಎಷ್ಟು ಭ್ರಷ್ಟಾಚಾರದಿಂದ ಕೂಡಿದೆ ಅಂತೇಳಿದರೆ ಕೇವಲ ನಮ್ಮ ಚಿಕ್ಕಾಗಡೆಗೆ ನಾಮಫಲಕ ಒಂದೇ ಅಲ್ಲ, ಇಲ್ಲಿನ ಸ್ಥಳೀಯ ಆಡಳಿತಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡಿದೆ. ಜೊತೆಗೆ ಅದರ ಒಳಗಡೆ ನಮ್ಮದೇ ರಾಜಕಾಲುವೆ ಇರತಕ್ಕಂಥ ಕಾಲುವೆ ಮತ್ತು 3 ಎಕರೆ ಜಮೀನನ್ನು ಕಬ್ಜೆ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ನೀವು ಈ ರೀತಿಯಾಗಿ ಎಲ್ಲಿಂದನೋ ಬಂದು ನಮ್ಮ ಸ್ಥಳೀಯವಾಗಿ ಈ ರೀತಿಯಾಗಿ ಪ್ರಬಲ ಮಾಡ್ತಕ್ಕಂಥದ್ದು ಮತ್ತು ಸಂಜೆ ವೇಳೆ ಚಿಕ್ಕಾಗಡೆ ಗೇಟ್ ಕಡೆ ಹೋಗೋಕ್ಕಾಗೋದಿಲ್ಲ. ಅಷ್ಟೊಂದು ಕೆಟ್ಟ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳನ್ನ ಬೈಯೋದಲ್ಲ, ಆದರೆ ಆಡಳಿತ ಮಂಡಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಸರಿದಾರಿಗೆ ತರಬೇಕು ಅಂತಕ್ಕಂಥ ನಮ್ಮದು ಈ ಪತ್ರಿಕಾಗೋಷ್ಠಿಯ ಒಂದು ಮನವಿ ಆಗಿದೆ. ಈಗಾಗಲೇ ನಾನು ಏನು PWDಗೆ ಈ ಬೋರ್ಡ್ ಈ ರೀತಿ ಆಗಿದೆ ಅಂತ ಮನವಿ ಕೊಟ್ಟಿದ್ದೀನಿ. ಆ ಮನವಿ ಪತ್ರದಂತೆ ಕಾಲೇಜಿಗೆ ಆಡಳಿತ ಮಂಡಳಿಯವರು ಕೊಟ್ಟಿದ್ದಾರೆ. ಅವರು ಕ್ರಮ ತಗೊಂಡಿಲ್ಲ ಅಂತ ಒಂದೇ ಕಾರಣಕ್ಕೋಗಿ ಇವತ್ತು ಮಾಧ್ಯಮಗೋಷ್ಠಿ ಮುಖಾಂತರ ನಾವು ವಿಚಾರವನ್ನು ತಿಳಿಸಿದ್ವಿ. ಇದಕ್ಕೂ ಕೂಡ ತೆಗೆದಿಲ್ಲ ಅಂದರೆ ಉಗ್ರವಾದ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಳ್ತೀವಿ. ನಮ್ಮ ಮನವಿ ಏನಂತಂದರೆ ನಾವು PWDಗೆ ಅರ್ಜಿ ಕೊಟ್ಟಿದ್ವಿ. PWD ಅವರು ಅಲಯನ್ಸ್ ಕಾಲೇಜ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ತೆರವು ಮಾಡಿ ಅಂತೇಳಿ. ತೆರವು ಮಾಡಿದಿರ ನಮಗೆ ಬೆದರಿಕೆಗಳು ಮಾಡ್ತಾ ಇದ್ದಾರೆ. ಬೋರ್ಡ್ ನಮ್ಮ ಚಿಕ್ಕಗಡೆ ಗೇಟ್ನ ಬೋರ್ಡನ್ನು ಖಾಸಗಿ ಅವರು ಜಾಹೀರಾತು ಫಲಕ ಮಾಡ್ಕೊಂಡಿದ್ದಾರೆ. ಇವ್ರು ಜಾಹೀರಾತು ಫಲಕ ಮಾಡ್ಕೊಳ್ಳೋದಕ್ಕೆ ಯಾರತ್ತಾದ್ರೂ ಪರ್ಮಿಷನ್ ತಗೊಂಡಿದ್ದಾರಾ, ಟ್ಯಾಕ್ಸ್ ಕಟ್ಟಿದ್ದಾರಾ? ಏನೂ ಮಾಡಲಿಲ್ಲ. ಏಕಾಏಕಿ ದೌರ್ಜನ್ಯವಾಗಿ ಅವರು ಬೋರ್ಡ್ ಹಾಕ್ಕೊಂಡಿದ್ದಾರೆ. ನಮ್ಮ ಬೇಡಿಕೆ ಒಂದೇ, ಈ ಕೂಡಲೇ ಆ ಬೋರ್ಡನ್ನು ತೆರವು ಮಾಡಬೇಕು. ಇಲ್ಲ ಅಂತಂದರೆ ಈಗ ಮಸಿ ಬೆಳೆದಿದ್ದೀವಿ, ನೆಕ್ಸ್ಟ್ ಏನಾದರೂ ಬೋರ್ಡ್ ತೆಗೆದಿಲ್ಲ ಅಂತಂದರೆ ನಾವು ಈ ಕಾಲೇಜ್ ಮುಂದ್ಗಡೆ ಸಾವಿರಾರು ಜನ ಪ್ರೊಟೆಸ್ಟ್ ಮಾಡ್ತೀವಿ. ಇದು ಅವರಿಗೆ ಎಚ್ಚರಿಕೆ ಗಂಟೆಯಾಗಿ. ಹೌದು, ನಮ್ಮ ಒತ್ತಾಯ ಅದನ್ನೇನೆ. ಊರಿಗೆ ಈಗ ಬೋರ್ಡ್ ಹಾಕೊಳ್ಳೋದಕ್ಕೆ ಪಂಚಾಯತಿನ ಪರ್ಮಿಷನ್ ತಗೊಂಡಿದ್ದೀರಾ ಅಥವಾ ಇಲ್ಲಿ PWDನಲ್ಲಿ ಏನಾದರೂ ಪರ್ಮಿಷನ್ ತಗೊಂಡಿದ್ದೀರಾ? PWD ಅವರು ಇದನ್ನು ತೆರವು ಮಾಡಿಸಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. 1.5 ತಿಂಗಳಿಂದ ಅವ್ರು ಕೇರೆ ಮಾಡಲಿಲ್ಲ ನೋಟಿಸ್ಗೆ. ಇವತ್ತು ಫೋನ್ ಮಾಡಿಬಿಟ್ಟು ನಾವು ತೆರವು ಮಾಡ್ತೀವಿ, ಪ್ರೊಟೆಸ್ಟ್ ಮಾಡಬೇಡಿ, ಪ್ರೆಸ್ ಮೀಟ್ ಮಾಡಬೇಡಿ ಅಂತೇಳಿ ಫೋನ್ಗಳು ಮಾಡಿಸ್ತಾರೆ. ಬಂದು ತೆಗಿಲಿ,
ನಾವು ಯಾಕೆ ಮಾತಾಡ್ತೀವಿ? ಅವ್ರಿಗೆ ಒಂದು ವಾರ ಗಡುವು ಕೊಡ್ತೀವಿ. ಎರಡೂ ಕಡೆ ಏನಾದರೂ ತೆಗೆದಿಲ್ಲ ಅಂತಂದರೆ ನಾವೇ ಬಂದು ತೆಗಿತೀವಿ. ಈಗ ಬೆದರಿಕೆ ಹಾಕಿರೋದು ಯಾರು ಸರ್? ಫೋನ್ಗಳು ಮಾಡಿರೋರು ನಮ್ಮ ಕಾಲ್ ರಿಜಿಸ್ಟರ್ ತೆಗಿಲಿ, ಅವ್ರ ಕಾಲ್ ರಿಜಿಸ್ಟರ್ ತೆಗಿಲಿ ಇರುತ್ತೆ. ಉಳಿದಂತೆ ಬೇರೆ ಏನು ಸಮಸ್ಯೆ ಇದೆ? ಬೇರೆ ಇದ್ದಾವೆ, ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಸರ್ಕಾರಿ ಜಾಗಗಳನ್ನು ಕಬಳಿಸ್ಕೊಂಡಿರೋದು, ಪರ್ಮಿಷನ್ ಈಗ ಟ್ಯಾಕ್ಸ್ ಕಟ್ಟದೇ ಇರೋದು, ಈಗ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಮಾಡದೇ ಇರೋದು, ಇವೆಲ್ಲ ಇದ್ದಾವೆ. ಅದು ನಾವು ಮುಂದಿನ ದಿನಗಳಲ್ಲಿ ದಾಖಲಾತಿ ಈಗ ಸ್ವಲ್ಪ ಮಟ್ಟಿಗಿದೆ, ಎಲ್ಲ ದಾಖಲಾತಿಗಳು ತಗೊಂಡು ಆಮೇಲೆ ಮಾತಾಡ್ತೀವಿ. ಏನು ಇವತ್ತು ಆನೇಕಲ್ ರಸ್ತೆ, ಮುಖ್ಯ ರಸ್ತೆ ಏನಿದೆ, ಚಿಕ್ಕಾಗಡೆ ಗ್ರಾಮದ ಬಸ್ ನಿಲ್ದಾಣ ಏನಿದೆ, ಈ ಬಸ್ ನಿಲ್ದಾಣ ನಾನು ನೋಡ್ತಾ ಇದ್ರೆ ಏನು ಖಾಸಗೀಕರಣ ಆಗಿದೆಯೋ ಅಥವಾ ಸರ್ಕಾರಿ ಸ್ವತ್ನಲ್ಲಿದೆಯೋ ಅನ್ನೋದೇ ಡೌಟ್ ಆಗಿದೆ ಬಂಧುಗಳೇ. ಏನಿದು ಮಹಾನಗರ ಸಾರಿಗೆ ಸಂಸ್ಥೆಯವರು ಈ ಬಸ್ ನಿಲ್ದಾಣವನ್ನು ಕಟ್ಟಿದ್ರು. ಇವತ್ತು ಅಲಿಯನ್ಸ್ ವಿಶ್ವವಿದ್ಯಾಲಯ ಇದನ್ನು ಖಾಸಗೀಕರಣ ಮಾಡಿಕೊಂಡು ಚಿಕ್ಕಾಗಡೆ ಗ್ರಾಮದ ನಾಮಫಲಕ ಬಳಸೋ ಬದಲು ಅಲಿಯನ್ಸ್ ವಿಶ್ವವಿದ್ಯಾಲಯದ ನಾಮಫಲಕಗಳು ಬಳಸ್ತಾ ಇದ್ದಾರೆ. ಮತ್ತು ಫುಟ್ಪಾತ್ ಏನು ಅತಿ ಶೀಘ್ರದಲ್ಲಿ ತೆರವು ಮಾಡ್ತಾ ಇದ್ದಾರೆ. ನೈಟು ಡೇ ಬಡವ್ರದ್ಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಆಗಿದೆ. ಇವತ್ತು ನೋಡಿರ್ಬೋದು ನೀವು, ಅಲಿಯನ್ಸ್ ಕಾಲೇಜ್ ಮುಂಭಾಗದಲ್ಲಿ ಏನು ಫುಟ್ಪಾತ್ ಇದೆ ಅದನ್ನು ಮೀನಾಮೇಷ ಮಾಡ್ತಾ ಇದ್ದಾರೆ. ಅಲಿಯನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಏನು ಪಾದಚಾರಿಗಳು ಬಳಸಬೇಕಂತ ರಸ್ತೆಯನ್ನು ಅಲಿಯನ್ಸ್ ವಿದ್ಯಾರ್ಥಿಗಳ ಬೈಕ್ ಪಾರ್ಕಿಂಗ್ ಆಗಿರ್ಬೋದು, ಅವ್ರು ತೋಟ ಮಾಡ್ಕೊಂಡಿದ್ದಾರೆ. ಲೈಕ್ ಪಾರ್ಕಿಂಗ್ ವ್ಯವಸ್ಥೆ ಮಾಡೋ ಬದಲು ಅವರು ಒಂಥರ ಗಾರ್ಡನ್ ಮಾಡಿದ್ದಾರೆ. ಆ ಗಾರ್ಡನ್ನು ಮತ್ತು ಈ ಏನು ನಾಮಫಲಕ, ಖಾಸಗಿ ನಾಮಫಲಕ ಇದೆಯೋ ಅತಿ ಶೀಘ್ರದಲ್ಲಿ ತೆರವಾಗಬೇಕು. ಇಲ್ಲ ಅಂದರೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಬಂದು.